ರಾಣಿ, ಇಲ್ಲ ಅತ್ತೆ, ನೀವು ಏನು ಹೇಳ್ತಿದ್ದೀರೋ ನಂಗೆ ತಲೆ ಒಳಗೆ ಹೋಯ್ತಿಲ್ಲ. ಆ ಕಡೆ ನನ್ನ ಗುರು ಜೀವನ ಹಂಗಾಗೋಗೈತೆ, ಈ ಕಡೆ ನನ್ನ ಗಂಡನ ಪಟ್ಟ ಉಳಿಸ್ಕೋಬೇಕು ಅಂತ ಪರೀಕ್ಷೆ ನಡೀತೈತೆ. ಆ ಕಡೆ ಅದನ್ನು ಬಿಡೋಕ್ಕಾಗದೆ ಆ ಕಡೆ ಹೋದೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಹೊತ್ತು ಮೀರೋಗೈತೆ. ಅದ್ಯಾರು ಎಂತ ಪರೀಕ್ಷೆ ತರ್ತವನೆ. ನೀನ್ ಅಳ್ಬಾರ್ದಮ್ಮ. ಪರೀಕ್ಷೆಯಲ್ಲಿ ಬರೆಯಕ್ಕಾಗಲ್ಲ ಅಂತ ಹೆದರ್ಕೋತಾ ಇದೀಯಾ? ನೀನ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ನೀನ್ ಖಂಡಿತ ಪಾಸ್ ಆಗೇ ಆಗ್ತೀಯ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ? ರಾಣಿ, ಜೀವನದಲ್ಲಿ ನೀನು ಎಂಥೆಂಥ ಪರೀಕ್ಷೆಗಳನ್ನ ಗೆದ್ದಿದ್ಯಾ. ನಾನು ನನ್ನ ಮಗ ಈ ಮನೆಯಲ್ಲಿ ಮಾತಾಡೋಕೆ ಅವಕಾಶನೇ ಇಲ್ಲದೆ ಬದುಕಿದೀವಿ. ಆದ್ರೆ ನೀನ್ ಬಂದ್ಮೇಲೆ ನೀನು ನಮ್ಮ ಪರವಾಗಿ ಧ್ವನಿ ಎತ್ತಿದೆ. ಆ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆದೆ. ಇಡೀ ಮನೆಯವರು ನಮ್ಮ ಹಕ್ಕನ್ನು ಕಿತ್ಕೊಂಡ್ರು, ನಮ್ಮನ್ನ ಸತಾಯಿಸಿದ್ರು. ನೀನು ನಮ್ಮ ಮುಂದೆ ನಿಂತು ಹೋರಾಡಿ ಜಯ ಗಳಿಸಿದೆ. ಅಣ್ಣ ತಮ್ಮ ಇಬ್ರು ಊರು ಹಾಳು ಮಾಡೋ ಕಿರಾತಕರಾಗಿ ಮೆರಿತಿದ್ರು. ಅವ್ರನ್ನ ಮೀರಿ ನೀನು ಅಜ್ಜಿನ ನಮ್ಮ ಪರ ಬದಲಾಯಿಸಿದೆ. ನೀವಿನ್ಮೇಲೆ ಇಲ್ಲೇ ಇರಬೇಕು. ಆ ಕೊಟ್ಟಿಗೆ ಅಂತ ಜಾಗದಲ್ಲಿ ಹೋಗಿ ಮಲಕೋಬಾರ್ದು. ರಾಣಿ, ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಮಗಂಗೆ ದೊರೆ ಪಟ್ಟ ಕೊಟ್ಟೆ ಅಂತ ನೀನು ಈ ಚಿಕ್ಕ ಪರೀಕ್ಷೆಗೆ ಹೆದರ್ಕೋತಾ ಇದೆಯಾ? ತಪ್ಪು ಮಾಡ್ತೀನಿ ಅಂತ ಭಯ ಆಯ್ತಿಲ್ಲ, ಆದರೆ ತಪ್ಪಾಗೋಗ್ಬಿಡ್ತದೆ ಅಂತ ಭಯ. ನೋಡ್ರಾಣಿ, ಇಷ್ಟು ದಿನ ಕಷ್ಟಪಟ್ಟು ಓದಿದ್ಯಾ, ಓದಿದ್ದೆಲ್ಲ ನೀನು ನೆನಪಲ್ಲಿ ಇದ್ದೇ ಇರುತ್ತೆ. ಇನ್ನೂ ಸಮಯ ಇದೆ, ಓದ್ಕೋ, ಪರವಾಗಿಲ್ಲ. ರಾಣಿ, ನಿಂಗೆ ಓದಬೇಕಾದ್ರೆ ನಿದ್ದೆ ಬರಬಾರ್ದು ಅಂತ ಟೀ ಮಾಡ್ಕೊಂಡು ತಗೊಬಂದಿದ್ದೀನಿ, ತಗೋ. ದೊರೆ, ನನ್ನಿಂದ ನೀವ್ಯಾಕೆ ನಿದ್ದೆಗೆಡ್ತಿದ್ದೀರಾ? ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ ಅಲ್ವಾ, ಯಾಕೆ ಇದನ್ನೆಲ್ಲ ಮಾಡ್ಕೊಬಂದ್ರಿ? ನಿನಗೋಸ್ಕರ. ನೋಡಿದ್ಯಮ್ಮ ರಾಣಿ, ಮನುಗೆ ನಿನ್ ಮೇಲಿರೋ ನಂಬಿಕೆನಲ್ಲಿ ಸ್ವಲ್ಪನಾದ್ರೂ ನಿನ್ ಮೇಲೆ ನಿನ್ ನಂಬಿಕೆ ಇಟ್ರೆ ಖಂಡಿತ ಗೆದ್ದೆ ಗೆಲ್ತೀಯ. ಇಲ್ಲ ಅತ್ತೆ, ನಾನು ಯಾವುದೇ ಕಾರಣಕ್ಕೂ ಸೋಲಕ್ಕಿಲ್ಲ, ಗೆದ್ದೆ ಗೆಲ್ತೀನಿ. ನನ್ನ ಗಂಡನ ಪಟ್ಟನ ನಾನು ಉಳಿಸ್ಕೊತೀನಿ. ಅತ್ತೆ, ಒತ್ತಾಗೈತೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಓದ್ಕೊತೀನಿ. ಇದು ನಮ್ಮ ರಾಣಿ ಅಂದ್ರೆ. ಸರಿಮ್ಮ, ಚೆನ್ನಾಗಿ ಓದ್ಕೋ.